ಎಲ್ಲರಿಗೂ ನಮಸ್ಕಾರ. ಭಾರತ ಮತ್ತು ಜಗತ್ತಿನ ಇತರೆ ದೇಶಗಳಲ್ಲಿನ ಅದ್ಭುತಮಯ, ವಿಸ್ಮಯಕಾರಿ ಹಾಗೂ ನಿಗೂಢವಾದಂತಹ ಅನೇಕ ಪ್ರದೇಶಗಳ ಬಗ್ಗೆ ಮಿಲೇನಿಯಂ ಸರಣಿಯ ದೇಶ ವಿದೇಶ ಎಂಬ ಪುಸ್ತಕ ಮಾಲಿಕೆಯಲ್ಲಿ ತೇಜಸ್ವಿಯವರು ಮಾಹಿತಿಯನ್ನು ನೀಡುತ್ತಾರೆ. 4 ಭಾಗಗಳನ್ನು ಹೊಂದಿರುವ ಈ ಮಾಲಿಕೆಯ ಮೊದಲನೆಯ ಪುಸ್ತಕದಲ್ಲಿ ಕಾಂಬೋಡಿಯಾದ ಆಂಕೋರ್ ವಾಟ್, ಫಿನಾಮ್ ಪೆನ್, ವಿಯೆಟ್ನಾಂನ ಸೈಗಾನ್, ಪೆರುವಿನ ನಾಸ್ಕಾ, ಮೊಹೆಂಜೊದಾರೋ ಹಾಗೂ ಓಕ್ ದ್ವೀಪಗಳ ಬಗ್ಗೆ ತಿಳಿಸಲಾಗಿದೆ. ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ವಿಲೀನವಾದ ಆಂಕೋರ್ ವಾಟ್ ಆಧುನಿಕ ಜಗತ್ತಿಗೆ ಪರಿಚಯವಾದ ಪರಿಯೊಂದಿಗೆ ಆರಂಭವಾಗುವ ಪುಸ್ತಕ ಆಂಕೋರ್ ವಾಟ್ನ ಮಹತ್ವ, ಇತಿಹಾಸ ಮತ್ತು ಪ್ರಾಮುಖ್ಯತೆಗಳ ಜೊತೆಗೆ ಭಾರತ ಮತ್ತು ಭಾರತೀಯ ಸಂಸ್ಕೃತಿಯೊಂದಿಗೆ ಅದರ ಬಾಂಧವ್ಯವನ್ನು ಅನಾವರಣ ಮಾಡುತ್ತದೆ. ಅಲ್ಲಿಂದ ಕಾಂಬೋಡಿಯಾದಲ್ಲಿ ಉಂಟಾದ ಅರಾಜಕೀಯತೆ ಕಡೆಗೆ ತಿರುಗುವ ವಿಷಯ, ವಿಯೆಟ್ನಾಂನ ಸೈಗಾನ್ ಸಂಸ್ಕೃತಿ, ಫ್ರೆಂಚ್ರ ಆಡಳಿತ ಮತ್ತು ಇಂದಿನ ದುರವಸ್ಥೆಗಳ ಪಕ್ಷಿ ನೋಟವನ್ನು ನೀಡುತ್ತದೆ. ವಿಯೆಟ್ನಾಮಿನ ಸ್ವಾತಂತ್ರ್ಯ ಹೋರಾಟ, ಅದಕ್ಕೆಂದೇ ಹುಟ್ಟಿಕೊಂಡ ಭೂಗತ ಲೋಕ ಹಾಗೂ ಭೂಗತ ನಗರಗಳನ್ನು ತಿಳಿಸುವ ಪುಸ್ತಕ ವಿಯೆಟ್ನಾಮಿನ ಸ್ವಾತಂತ್ರ್ಯ ಹೋರಾಟದ ಪರಿಣಾಮವಾಗಿ ಕಾಂಬೋಡಿಯಾದಲ್ಲಿ ನಡೆದ ಹತ್ಯಾಕಾಂಡದ ಪರಿಚಯವನ್ನು ಮಾಡುತ್ತದೆ. ಇಲ್ಲಿಯವರೆಗೂ ಐತಿಹಾಸಿಕವಾಗಿಯೂ ಭೌಗೋಳಿಕವಾಗಿಯೂ ಇದ್ದ ಪುಸ್ತಕ ಮುಂದಿನ ಅಧ್ಯಾಯದಲ್ಲಿ ಕಾಲ ಎಂದರೆ ಟೈಮ್ ಬಗ್ಗೆ ತಿಳಿಸುತ್ತಾ ವಿಜ್ಞಾನದ ಅಂತರಾಳವನ್ನು ತೆರೆದಿಡುತ್ತದೆ. ಐನ್ಸ್ಟೀನರ ಸಾಪೇಕ್ಷ ಸಿದ್ಧಾಂತ, ಪರಮಾಣು ಗಡಿಯಾರ, ಸ್ಟೀಫನ್ ಹಾಕಿಂಗ್ ಸಿದ್ಧಾಂತವನ್ನು ಓದುಗರಿಗೆ ಪರಿಚಯಿಸುತ್ತದೆ. ಅಲ್ಲದೆ ಜಗತ್ತಿನ ಅನೇಕ ಪ್ರದೇಶಗಳಲ್ಲಿ ನಡೆದ ವಿಸ್ಮಯಕಾರಿ ನಿಗೂಢ ಘಟನೆಗಳನ್ನು, ಟೈಮ್ ಟ್ರಾವೆಲ್ ಬಗ್ಗೆಯೂ ತಿಳಿಸುತ್ತಾ ಪೆರುವಿನ ನಾಸ್ಕಾದ ವಿಚಿತ್ರ ಭೌಗೋಳಿಕ ಲಕ್ಷಣಗಳನ್ನು ಅಥವಾ ಮಾನವ ನಿರ್ಮಿತ ಅಗಾಧ ಚಿತ್ರಕಲೆಯನ್ನು ತೆರೆದಿಡುತ್ತದೆ. ಸಿಂಧೂ ಕಣಿವೆ ನಾಗರಿಕತೆಯ ಅಗಾಧತೆಯನ್ನು, ಅದರ ಅನ್ವೇಷಣೆಯ ಹಿಂದಿನ ಕಥೆಯನ್ನು, ಗುಣಲಕ್ಷಣಗಳನ್ನು ತಿಳಿಸುವ ಪುಸ್ತಕ ಓಕ್ ದ್ವೀಪದಲ್ಲಿ ನಿಧಿ ಸಂಶೋಧನೆಗಾಗಿ ಅಲ್ಲಿರಬಹುದೆಂದು ಊಹಿಸಿರುವ ನಿಧಿಗಿಂತಲೂ ಹೆಚ್ಚಿನ ಹಣವನ್ನು ವ್ಯಯಿಸಿದ ಮೂರ್ಖತೆಯೆಂದೆನಿಸುವ ಕಥೆಯನ್ನು ತಿಳಿಸುತ್ತದೆ. ಹೀಗೆ ಮಿಲೇನಿಯಂ ಸರಣಿಯ ದೇಶ ವಿದೇಶ ಭಾಗವೊಂದು ಜಗತ್ತಿನ ಅನೇಕ ಭೂಗೋಳಿಕ, ಐತಿಹಾಸಿಕ, ವೈಜ್ಞಾನಿಕ, ನಿಗೂಢಮಯ ವಿಷಯಗಳನ್ನು ತಿಳಿಸುವ ಜ್ಞಾನ ದೀವಿಗೆಯಂತೆ ಕಾಣುತ್ತದೆ. ಜಗತ್ತಿನ ಬಗ್ಗೆ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳಲು ಈ ಪುಸ್ತಕ ಸಹಕಾರಿಯಾಗುವುದರಲ್ಲಿ ಸಂಶಯವಿಲ್ಲ. ತೇಜಸ್ವಿಯವರನ್ನು ಒಬ್ಬ ಸ್ನೇಹಿತನಂತೆ ಕಾಣುವ ತೇಜಸ್ವಿ ಅಭಿಮಾನಿಗಳಿಗೆ ಈ ಪುಸ್ತಕದಲ್ಲಿ ಅವರೊಬ್ಬ ಶಿಕ್ಷಕರಂತೆ ಕಾಣುತ್ತಾರೆ. ಧನ್ಯವಾದಗಳು.